ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ದಕ್ಷಿಣಾಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಹೇಳಬಹುದಾ ಅಂತ ಒಬ್ಬರು ಕೇಳಿದರು. ಅವಶ್ಯವಾಗಿ ಪ್ರತಿಯೊಬ್ಬರು ದಕ್ಷಿಣಾಲಕ್ಷ್ಮಿ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ದಾನವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ದಾನದ ದ್ರವ್ಯಗಳಲ್ಲಿ, ಎಲ್ಲ ರೀತಿಯ ದಾನದ ದ್ರವ್ಯಗಳಲ್ಲಿ ದಕ್ಷಿಣಾದೇವಿಯನ್ನು ಅವಶ್ಯವಾಗಿ ಸ್ಮರಣೆ ಮಾಡಲೇಬೇಕು. ಆಕೆ ಸ್ತೋತ್ರವನ್ನು ಹೇಳಿ ದಾನವನ್ನು ಕೊಡಬೇಕು. ಇದನ್ನು ನಮಗೆ ನಾರದರು ಪ್ರಮಾಣವಾಗಿ ಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಇದರ ಸ್ಪಷ್ಟನೆಯನ್ನು ನಮಗೆ ತಿಳಿಸಿ ಕೊಟ್ಟಿದ್ದಾರೆ. ಒಮ್ಮೆ ಕೃಷ್ಣ ದ್ವಾರಕೆಯಲ್ಲಿ 16,000 ಸ್ತ್ರೀಯರ ಜೊತೆ ಸಂಸಾರವನ್ನು ಮಾಡ್ತಿರ್ತಾನೆ. ಎಲ್ಲ ರಾಜರಿಗೂ ಕುತೂಹಲ, ಹೇಗೆ ಕೃಷ್ಣ 16,000 ಸ್ತ್ರೀಯರ ಜೊತೆ ಹೇಗೆ ವಿಹಾರ ಮಾಡ್ತಾನೆ? ಎಲ್ಲರಿಗೂ 10 ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು ಕ್ರಮವಾಗಿ. ಯಾವ ರೀತಿ ಕೃಷ್ಣ ಇದನ್ನು ಲೀಲೆಯನ್ನು ಮಾಡ್ತಿದ್ದಾನೆ ನೋಡಬೇಕು ಅನ್ನೋ ಕುತೂಹಲ ಎಲ್ಲ ರಾಜರಿಗೂ ಇರುತ್ತೆ. ಅದನ್ನು ತಿಳ್ಕೊಂಡಂತಹ ಕೃಷ್ಣ ರೈವತ ಪರ್ವತದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಅವರಿಗೆ ಅದನ್ನು ತೋರಿಸ್ತಿರ್ತಾನೆ. ಎಲ್ಲ ರಾಜ ಮಹಾರಾಜರು ಸಭೆ ಸೇರಿರ್ತಾರೆ, ಕುಳಿತಿರ್ತಾರೆ, ಆಸೀನರಾಗಿರ್ತಾರೆ. ಕೃಷ್ಣ ಮೇಲೆ ಆಸೀನನಾಗಿ ಅವರಿಗೆ ಇದನ್ನೆಲ್ಲ ತೋರಿಸ್ತಿರ್ತಾನೆ, ಲೀಲೆಗಳನ್ನು. ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ. ಅವರ ಮುಖದಲ್ಲಿ ಏನೋ ಮಂದಹಾಸ, ಏನೋ ಒಂದು ರೀತಿ ಅವರು ಗೆದ್ದಂತಹ ಒಂದು ಭಾವನೆ. ಬಂದವರೇ ಕೃಷ್ಣನನ್ನು ಅತ್ಯಂತ ಆದರದಿಂದ ಸಂತೋಷದಿಂದ ಸ್ತೋತ್ರವನ್ನು ಮಾಡ್ತಾರೆ. ತ್ವಂ ಅದ್ಭುತಂ ತ್ವಂ ಧನ್ಯ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾರೆ, ಸ್ತೋತ್ರವನ್ನು ಮಾಡಿ. ಆಗ ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ದಕ್ಷಿಣಾಭಿಸಾಕಂ ಅಂತ ಹೇಳ್ತಾನೆ. ಆಗ ನಾರದರು ಹೌದು ಹೌದು ಅಂತ ತಲೆ ತೂಗಿಸಿ ಮತ್ತೆ ಪ್ರಣಾಮವನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ರಾಜರಿಗೆಲ್ಲ ಒಂದು ಕುತೂಹಲ, ಇವರಿಬ್ರು ಏನು ಮಾತಾಡ್ಕೊಂಡ್ರು? ತ್ವಂ ಅದ್ಭುತಂ ತ್ವಂ ಧನ್ಯ ಅಂತ ನಾರದರು ಹೇಳಿದ್ರು. ಅದಕ್ಕೆ ಕೃಷ್ಣ ದಕ್ಷಿಣಾಭಿಸಾಕಂ ಅಂತ ಹೇಳಿ ಅದಕ್ಕೆ ಅವರಿಗೆ ಉತ್ತರವನ್ನು ಕೊಡ್ತಾನೆ. ಆದರೆ ಅವರಿಬ್ಬರು ಮುಖದಲ್ಲೂ ಒಂದು ತೃಪ್ತಿ, ಮಂದಹಾಸ ಇದೆ. ಇದರ ಅರ್ಥ ನಮಗೂ ಬೇಕು, ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನಿಗೆ. ನಮಗೂ ಇದರ ಅರ್ಥವನ್ನು ತಿಳಿಸ್ಕೊಡು ಕೃಷ್ಣ, ನೀವು ಯಾಕೆ ನಗ್ತಾ ಇದ್ದೀರಾ? ನಿಮ್ಮ ಒಂದು ಗಾಂಭೀರ್ಯದ ಈ ಒಂದು ಮಂದಹಾಸ ನಮಗೂ ಈ ಕುತೂಹಲವನ್ನು ಕೆರಳಿಸಿದೆ, ಏನು ಇದರ ಅರ್ಥ ಅಂತ ಹೇಳಿ ಕೃಷ್ಣನನ್ನು ರಾಜಾದಿರಾಜರೆಲ್ಲ ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ನಾರದರು ಒಮ್ಮೆ ಒಂದು ದೊಡ್ಡ ಆಮೆಯನ್ನು ನೋಡ್ತಾರೆ. ಆಮೆ ಹತ್ರ ಹೋಗಿ ಹೇಳ್ತಾರೆ, ನೀನು ಎಷ್ಟು ಬೃಹದಾಕಾರವಾಗಿದೆಯಾ, ನೀನು ತುಂಬ ಧನ್ಯ, ನೀನು ದೊಡ್ಡವನು ಅಂತ ಹೇಳಿ ನಾರದರು ಅದನ್ನು ಸ್ತೋತ್ರ ಮಾಡ್ತಾರೆ. ಆಗ ಆಮೆ ಹೇಳುತ್ತೆ, ನಾನು ದೊಡ್ಡವನಲ್ಲ, ನನ್ನನ್ನು ಹೊತ್ತಿರ್ತಕ್ಕಂಥ ಈ ಸಮುದ್ರ ದೊಡ್ಡದು ಅಂತ. ಆ ಸಮುದ್ರ ರಾಜನನ್ನು ವರ್ಣನೆ ಮಾಡು, ನಾನು ಅವನಿಗಿಂತ ಸಣ್ಣವ ಅಂತ ಹೇಳಿ ಆಮೆ ಹೇಳುತ್ತೆ. ಆಗ ನಾರದರು ವರುಣನ ಹತ್ರ ಹೋಗ್ತಾರೆ, ಸಮುದ್ರ ರಾಜನ ಹತ್ರ. ಅವನನ್ನು ಸ್ತೋತ್ರ ಮಾಡ್ತಾರೆ. ಏನು ಈ ಭೂಭಾಗವನ್ನೆಲ್ಲ ಆವರಿಸ್ಕೊಂಡಿದ್ಯಾ, ನೀನು ಎಷ್ಟು ದೊಡ್ಡವ, ನಿನಗೆ ಸ್ತೋತ್ರವನ್ನು ಮಾಡ್ತೀನಿ ನಾನು ಅಂತ ಹೇಳಿ ವರುಣನನ್ನು ಸ್ತೋತ್ರ ಮಾಡ್ತಾರೆ. ಆಗ ವರುಣದೇವರು ಹೇಳ್ತಾರೆ, ನಾನು ದೊಡ್ಡವ ಅಲ್ಲ, ನನ್ನನ್ನು ಹೊತ್ತಿರ್ತಕ್ಕಂಥ ಭೂಮಿ ದೊಡ್ಡದು, ನನಗಿಂತ ದೊಡ್ಡದಿದೆ, ನೀನು ಭೂಮಿಯನ್ನು ಸ್ತೋತ್ರ ಮಾಡು ಅಂತ ಹೇಳಿ ವರುಣದೇವರು ಹೇಳ್ತಾರೆ. ಆಗ ನಾರದರು ಭೂಮಿ ಹತ್ರ ಹೋಗ್ತಾರೆ, ಭೂಮಿಯನ್ನು ಸ್ತೋತ್ರ ಮಾಡ್ತಾರೆ. ತಾಯಿ, ನೀನೆಷ್ಟು ದೊಡ್ಡವಳು, ನೀನು ಈ ಇಡೀ ಸಮುದ್ರವನ್ನೆಲ್ಲ ಹೊತ್ತಿದ್ಯಾ, ಭೂಮಂಡಲವನ್ನು ಹೊತ್ತಿದ್ಯಾ ಅಂತ ಸ್ತೋತ್ರ ಮಾಡಿದಾಗ ಭೂಮಿ ಹೇಳ್ತಾಳೆ, ನಾನು ಏನು ಹೊತ್ತಿಲ್ಲ, ನನ್ನನ್ನು ಹೊತ್ತಿರ್ತಕ್ಕಂಥದ್ದು ಪರ್ವತಗಳು, ನನಗಿನ್ನ ದೊಡ್ಡವು ಪರ್ವತಗಳು, ನೀವು ಪರ್ವತವನ್ನು ಸ್ತೋತ್ರ ಮಾಡಿ ಅಂತ ಹೇಳ್ತಾಳೆ. ಆಗ ನಾರದರು ಪರ್ವತಗಳ ಹತ್ರ ಹೋಗ್ತಾರೆ. ಪರ್ವತಗಳಿಗೆ ಅಭಿಮಾನಿಯಾದಂತಹ ಗರುಡ, ಶೇಷ, ರುದ್ರಾದಿಗಳು ಇರ್ತಾರೆ ಅಲ್ಲಿ, ಅವರನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಸ್ತೋತ್ರ ಮಾಡಿದಾಗ ಅವರು ಹೇಳ್ತಾರೆ, ನಾವು ದೊಡ್ಡವರಲ್ಲ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮದೇವರು ದೊಡ್ಡವರು, ನೀವು ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವರ ಹತ್ರ ಬರ್ತಾರೆ ನಾರದರು. ಬ್ರಹ್ಮದೇವರನ್ನು ಸ್ತೋತ್ರ ಮಾಡುವಾಗ ಬ್ರಹ್ಮದೇವರು ಹೇಳ್ತಾರೆ, ನಂದೇನೂ ಇಲ್ಲ, ನನಗೆಲ್ಲ ಬಂದಿರೋದು, ಜ್ಞಾನ ಬಂದಿರೋದು ವೇದಗಳಿಂದ, ವೇದಕ್ಕೆ ಅಭಿಮಾನಿ ಮಹಾಲಕ್ಷ್ಮೀ ದೇವಿ, ನೀವು ವೇದವನ್ನು ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ. ಆಗ ನಾರದರು ವೇದಗಳನ್ನು ಸ್ತೋತ್ರ ಮಾಡ್ತಾರೆ. ವೇದಾಭಿಮಾನಿಯಾದಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡ್ತಿರ್ತಾರೆ. ಆಗ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ, ನಾನು ಕೂಡ ದೊಡ್ಡವಳಲ್ಲ, ಇಲ್ಲಿ ಯಜ್ಞಪುರುಷ, ಯಜ್ಞನಾಮಕ ಪರಮಾತ್ಮ ಅವನು ದೊಡ್ಡವನು, ಅವನು ಎಲ್ಲವನ್ನ ನಿರ್ಮಾಣ ಮಾಡ್ತಕ್ಕಂಥವನು, ನಾನು ಅವನ ಪತ್ನಿ, ನನಗಿಂತ ದೊಡ್ಡವನು ಯಜ್ಞನಾಮಕ ಪರಮಾತ್ಮ, ಯಜ್ಞಗಳು ದೊಡ್ಡದು ಅಂತ ಹೇಳ್ತಾಳೆ. ಆಗ ನಾರದರು ಯಜ್ಞನಾಮಕ ಪರಮಾತ್ಮನನ್ನು, ವಿಷ್ಣುವನ್ನು ಭಜನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ.
ಆಗ ವಿಷ್ಣು ಹೇಳ್ತಾನೆ, ಯಜ್ಞ ಸುಮ್ಮನೆ ಯಾರೂ ಮಾಡಬಾರ್ದು, ಯಜ್ಞ ಮಾಡಲಿಕ್ಕೆ ತುಂಬ ನಿಯಮಗಳು ಇದ್ದಾವೆ, ದಕ್ಷಿಣೆ ಇಲ್ಲದೆ ಯಾರೂ ಕೂಡ ಯಜ್ಞವನ್ನು ಮಾಡಬಾರ್ದು, ಅದರ ಫಲ ಸಿಗೋದಿಲ್ಲ. ಯಾರು ಯಜ್ಞ ಮಾಡ್ತಾರೋ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾನೆ, ದೇವರು ಹೇಳ್ತಾನೆ. ಅಂದರೆ ದಕ್ಷಿಣಾ ನಾಮಕ ಮಹಾಲಕ್ಷ್ಮೀ ದೇವಿ ಅಂದರೆ ಲಕ್ಷ್ಮೀ ಸಮೇತನಾಗಿ ನಾನು ಪೂಜ್ಯನಾಗ್ತೇನೆ ಎಲ್ಲರಿಂದ. ನಾನು ಸರ್ವದಾ ಉತ್ತಮನೇ, ನಾನು ಸರ್ವೋತ್ತಮನೇ. ಆದರೆ ಲಕ್ಷ್ಮೀ ದೇವಿ ನನ್ನ ಎಡಭಾಗದ ಅರ್ಧ ಶರೀರವನ್ನು ಆವರಿಸಿಕೊಂಡಿದ್ದಾಳೆ. ಅಂದರೆ ನನ್ನ ಅರ್ಧ ದೇಹದಲ್ಲಿ ಆಕೆ ಕಾಣ್ತಿದ್ದಾಳೆ. ಆಕೆಯ ಬಲಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ನಾನು ಇದ್ದೀನಿ. ಅದಕ್ಕೆ ಅವಳಿಗೆ ದಕ್ಷಿಣೆ ಅಂತ ಹೇಳಿ ಹೆಸರು. ಆಕೆಯು ನನ್ನ ಅರ್ಧ ಸ್ವರೂಪಳಾಗಿ ಕಾಣುವುದರಿಂದ ಅವಳಿಗೆ ಅರ್ಧನಾರಾಯಣಿ ಅಂತ ಹೇಳಿ ಕರೀತಾರೆ. ಆದ್ದರಿಂದ ನಾನು ಲಕ್ಷ್ಮೀ ಸಮೇತನಾಗಿಯೇ ಪೂಜ್ಯನಾಗ್ತೇನೆ, ದಕ್ಷಿಣೆ ಸಮೇತವಾಗಿಯೇ ನನ್ನನ್ನು ಪೂಜೆ ಮಾಡಬೇಕು. ನಾನು ಯಜ್ಞನಾಮಕನಾದರೆ ಅವಳು ದಕ್ಷಿಣೆ ಕೊಟ್ಟರೆ ಯಜ್ಞ ಪೂರ್ಣ ಹೇಗೆ ಆಗುತ್ತೋ ಹಾಗೆ ನನ್ನನ್ನು ಲಕ್ಷ್ಮೀ ಸಮೇತನಾಗಿ ಪೂಜೆ ಮಾಡಿದ್ರೆ ಮಾತ್ರ ನಾನು ಎಲ್ಲರಿಗೂ ಪೂಜ್ಯನಾಗಿ ವರಗಳನ್ನು ಕೊಡ್ತೀನಿ. ದಕ್ಷಿಣೆ ಅನ್ನೋದು ಏಕವಚನ ಆಗತ್ತೆ. ಆದರೆ ಅವಳು ನಾನು ದಕ್ಷಿಣ ಅಂತ ಕರಿಬೇಕು. ಯಾಕೆ ಅಂದರೆ ನಾನು ಎಷ್ಟು ಅವತಾರಗಳನ್ನು ಎತ್ತಿದ್ರೂ ಕೂಡ ಅವಳು ನನ್ನ ಜೊತೆಯಲ್ಲೇ ಸದಾ ನನ್ನ ಅರ್ಧ ದೇಹ ಸ್ವರೂಪಳಾಗಿ ಇರೋದ್ರಿಂದ ಅವಳನ್ನು ಬಹುವಚನವಾಗಿಯೇ ದಕ್ಷಿಣ ಅಂತಲೇ ಅವಳನ್ನು ಕರಿಬೇಕು. ಯಾರ್ಯಾರು ದಕ್ಷಿಣ ಸಮೇತ ಭಗವಂತನನ್ನು ಪೂಜೆ ಮಾಡ್ತಾರೋ ಅವರಿಗೆ ಫಲವನ್ನು ನಾನು ಕೊಡ್ತೀನಿ. ಹೀಗೆ ನಾರದರಿಗೆ ಅದ್ಭುತ ಯಾರು, ದೊಡ್ಡದು ಯಾವುದು, ಸರ್ವೋತ್ತಮ ಯಾರು, ಇಷ್ಟು ಚಿಂತನೆ ಇದೆ ಭಗವಂತನಲ್ಲಿ ಅನ್ನೋದು ನಾರದರಿಗೆ ತಿಳಿಯುತ್ತೆ. ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರವನ್ನು ಮಾಡಿ ಕೃಷ್ಣ ಸಭೆಯನ್ನು ನಡೆಸ್ತಕ್ಕಂಥ ಜಾಗಕ್ಕೆ ಬರ್ತಾರೆ ನಾರದರು. ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ, ಎಲ್ಲ ರಾಜರುಗಳಿಗೆ ಸಂದೇಹ ಇರುತ್ತೆ, 16,000 ಸ್ತ್ರೀಯರ ಜೊತೆ ಕೃಷ್ಣ ಹೇಗೆ ಮನೆಗಳಲ್ಲಿ ಮಕ್ಕಳ ಜೊತೆ ನಾಮಕರಣ, ವಿವಾಹಾದಿ ಮುಂತಾದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರವರ ಮನೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಒಂದು ಸಂದೇಹ ಇರುತ್ತೆ. ಈಗ ಅವರಿಗೆಲ್ಲ ಸಂದೇಹ ಪರಿಹಾರ ಆಗುತ್ತೆ. ದಕ್ಷಿಣ ನಾಮಕಳಾದಂತಹ ಮಹಾಲಕ್ಷ್ಮೀ ದೇವಿಯೇ ಎಲ್ಲರಲ್ಲಿಯೂ ಇದ್ದಾಳೆ. ಕೃಷ್ಣ ಅವರಲ್ಲಿ ನಿಂತು ಕ್ರೀಡೆ ಮಾಡ್ತಾ ಇದ್ದಾನೆ ಲಕ್ಷ್ಮೀದೇವಿಯ ಜೊತೆ. ಇವನಿಗೆ ಯಾವುದು ಅಸಾಧ್ಯ ಅಲ್ಲ. ಕೃಷ್ಣನಿಗೆ ಸಾಕ್ಷಾತ್ ಸರ್ವೋತ್ತಮ ಅದ್ಭುತ ಮಹಿಮೆ ಇರ್ತಕ್ಕಂಥ, ಸಾಮರ್ಥ್ಯ ಇರ್ತಕ್ಕಂಥ ಕೃಷ್ಣನ ಬಗ್ಗೆ ನಾವು ಅನುಮಾನ ಪಟ್ಟಿದ್ದು ಒಂದು ಅಪರಾಧ ಅದು ಅಂತ, ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ಹೇಳಿ ಅವರವರು ತಮ್ಮ ಸ್ಥಳಗಳಿಗೆ ಹೊರಡ್ತಾರೆ. ನಾವು ಕೂಡ ಈ ರೀತಿಯಾಗಿ ಕೃಷ್ಣನ ಅದ್ಭುತ ಚಿಂತನೆಯನ್ನು ಚಿಂತಿಸ್ತಿರಬೇಕು. ಲಕ್ಷ್ಮೀನಾರಾಯಣರು ಎಲ್ಲೆಡೆ ಇದ್ದಾರೆ, ಅವರಿಗೆ ಎಂದೂ ವಿಯೋಗ ಇಲ್ಲ. ನಾವು ಮಾಡ್ತಕ್ಕಂಥ ದಾನದಲ್ಲಿ ವಿಶೇಷವಾಗಿ ಅವರ ಚಿಂತನೆಯನ್ನು ಮಾಡಬೇಕು. ಲಕ್ಷ್ಮೀನಾರಾಯಣರ ಸಮೇತವಾಗಿ ನಾವು ದಾನವನ್ನು ಕೊಡಬೇಕು. ತಗೊಳ್ಳೋರಲ್ಲಿ ಕೂಡ ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ಮಾಡಬೇಕು. ಅವರಿಗೆ ಎಂದೂ ವಿಯೋಗ ಇರೋದಿಲ್ಲ. ನಾವು ವಿಯೋಗವನ್ನು ನಾವು ಚಿಂತನೆ ಮಾಡಿದ್ರೆ ನಮಗೆ ಅದರ ಪಾಪ ಬರುತ್ತೆ. ಆದರೆ ಈ ರೀತಿಯಾಗಿ ಚಿಂತನೆ ಮಾಡಿ ಕೊಡೋದ್ರಿಂದ ನಮ್ಮ ದಾಂಪತ್ಯಗಳಲ್ಲಿ, ಮಕ್ಕಳ ದಾಂಪತ್ಯಗಳಲ್ಲಿ ಕೂಡ ಒಳ್ಳೆ ಸಾಮರಸ್ಯ ಬಂದು ಸತ್ಸಂತಾನ ವಂಶಾಭಿವೃದ್ಧಿ ಆಗತ್ತೆ ಮತ್ತು ಸತ್ಸಂಪತ್ತು ಕೂಡ ನಮಗೆ ಅವರು ದೊರಕಿಸಿ ಕೊಡ್ತಾರೆ. ದಕ್ಷಿಣ ಲಕ್ಷ್ಮೀ ಸ್ತೋತ್ರಂ. ತ್ರೈಲೋಕ್ಯ ಪೂಜಿತೆ ದೇವಿ ಕಮಲೆ ವಿಷ್ಣುವಲ್ಲಭೆ ಯಥಾ ತ್ವಮಚಲ ಕೃಷ್ಣೇ ತಥಾ ಭವ ಮಯಿ ಸ್ಥಿರಾ ಕಮಲಾ ಚಂಚಲಾ ಲಕ್ಷ್ಮೀಶ್ಚಲಾ ಭೂತಿರ್ಹರಿಪ್ರಿಯಾ ಪದ್ಮಾ ಪದ್ಮಾಲಯ ಸಮ್ಯಗುಚ್ಚೈಃ ಶ್ರೀಪದ್ಮಧಾರಿಣಿ ದ್ವಾದಶೈತಾನಿ ನಾಮಾನಿ ಲಕ್ಷ್ಮೀ ಸಂಪೂಜ್ಯ ಯಃ ಪಠೇತ್ ಸ್ಥಿರಾ ಲಕ್ಷ್ಮೀರ್ಭವೇತ್ ತಸ್ಯ ಪುತ್ರದಾರಾಭಿಃ ಸಹ. ಇತಿ ಶ್ರೀ ದಕ್ಷಿಣ ಲಕ್ಷ್ಮೀ ಸ್ತೋತ್ರಂ ಸಂಪೂರ್ಣಂ. ಯದಕ್ಷರ ಪದಭ್ರಷ್ಟಂ ಮಾತ್ರ ಬಿಂದು ಚ ಯತ್ಸ್ವರಂ ತತ್ಸರ್ವಂ ಕ್ಷಮ್ಯತಾಂ ದೇವಿ ಪ್ರಸೀದ ದುರ್ಗೇಶ್ವರಿ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋಣ. ಎಲ್ಲೆಲ್ಲೂ ವಾಸವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ಚಿಂತನೆ ಎಲ್ಲೆಲ್ಲೂ ನಾವು ಚಿಂತನೆಯನ್ನು ಮಾಡ್ತಾ, ದಾನವನ್ನು ಮಾಡ್ತಾ ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಈ ಪ್ರಶ್ನೆಯನ್ನು ಕೇಳಿದಂತಹ ವಿನಾಯಕ್ ಅವರಿಗೆ ಅನಂತ ಧನ್ಯವಾದಗಳು. ಅವರಿಂದ ನಮಗೂ ಕೂಡ ಈ ಅಧಿಕ ಮಾಸದಲ್ಲಿ ಚಿಂತನೆಯನ್ನು ಮಾಡುವ, ಪಾರಾಯಣ ಮಾಡುವ ಭಾಗ್ಯ ಸಿಕ್ತು. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.